ನೀವಿಬ್ರು ಅವ್ರಿಗೆ ಕುಂಕುಮ ಇಟ್ಟು ಅರ್ಶನ ಹಚ್ಚಿ ಬಳೆ ತೊಡ್ಸಿ ಅಕ್ಷತೆ ಹಾಕಿ. ಪ್ರಿಯಾ, ನಿನ್ ಕಾಲು ಊದಿಲ್ಲ ಕಣೆ. ನಿನ್ ಮುಖ ನೋಡ್ತಾ ಇದ್ರೆ ಖಂಡಿತ ನಿನ್ ಗಂಡು ಮಗುನೇ ಆಗೋದು. ನಮ್ಮ ಅಮ್ಮವ್ರಿಗೂ ಗಂಡು ಮಗುನೇ ಹುಟ್ಟೋದು. ನೀನು ಅಪಶಕನ ನುಡಿಬೇಡ್ವೆ. ಅಷ್ಟಕ್ಕೂ ನಿನ್ಗೇನ್ ಗೊತ್ತು ಅಂತ ನನ್ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಾ? ಅವಳು ಪ್ರೀತಿಯಿಂದ ಹೇಳಿದಾಳೆ, ಆದ್ರೂ ತಪ್ಪೇನ್ ಹೇಳಿಲ್ವಲ್ಲ. ಆಸೆ ಬೇಕಾದಷ್ಟು ಪಡಬಹುದು. 2 ಸಾರಿ ನಿನ್ ಮಗು ಭೂಮಿಗೆ ಬರ್ಲಿಲ್ವಲ್ಲ. ಈ ಸಲನಾದ್ರೂ ಮಗು ಹುಟ್ಲಿ ಅಂತ ಅನ್ಕೋಬೇಕೇ ಹೊರತು ಈ ಪೈಪೋಟಿ ಎಲ್ಲ ಯಾಕೆ? ಗಂಡು ಮಗುನೇ ಹುಟ್ಟುತ್ತೆ ಅನ್ನೋ ಆಸೆ ಯಾಕೆ? ಅದೇನ್ ದುರಾಸೆ ಅಲ್ಲ, ಆಸೆ ಪಡೋದ್ರಲ್ಲೇನ್ ತಪ್ಪಿಲ್ವಲ್ಲ. ನಾನ್ ಹೇಳ್ತಿದ್ದೀನಲ್ಲ, ಮೊದ್ಲು ನಿನಗೆ ಮಗು ಹುಟ್ಟೋದೇ ದೊಡ್ಡದು. ಅದಕ್ಕೂ ಮೀರಿ ನೀ ಏನೇ ಕೇಳ್ಕೊಂಡ್ರು ದುರಾಸೆನೆ. ನಿಲ್ಲಿಸ್ತೀರಾ? ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಬಂದಾಗಿಂದ ನೋಡ್ತಾ ಇದ್ದೀನಿ, ನಿಮ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ನೀವು ನನ್ಗೇನು ಅಲ್ದೇ ಇದ್ರು ನನ್ ಗಂಡನ್ ಅತ್ತೆ ಅಂತ ಮರ್ಯಾದೆಯಿಂದ ಚಿಕ್ಕಮ್ಮ ಅಂತ ಕರೀತಿದ್ದೀನಿ. ನೀವ್ ಹೀಗ್ ಬಾಯಿಗೆ ಬಂದಾಗ ಮಾತಾಡೋದು ಸರಿಯಲ್ಲ. ದುರ್ಗಾ, ಸುಮ್ನಿರು. ಅವರಿಂದ ಫಂಕ್ಷನ್ ಯಾಕೆ ಹಾಳು ಮಾಡೋದು? ಇದೇನು ಹೊರಗಿನವಳ ತರ ಅವರಿಂದ ಅಂತಿದ್ಯಾ? ನಮ್ಮನ್ನ ಬೇಡ ಅಂದು ಏನು ಇಲ್ದೇ ಇರೋ ಅನಾಥೆನ ಕಟ್ಕೊಂಡು ಈ ಮನೆ ಕರ್ಕೊಂಡ್ ಬಂದೆ. ಚಿಕ್ಕಮ್ಮ, ತುಂಬಾ ತಪ್ಪಾಗಿ ಮಾತಾಡ್ತಿದ್ದೀರಾ. ತಪ್ಪೇನೆ ಬಂತು? ಸಮಯ ಸಂದರ್ಭ ನೋಡ್ದೇನೆ ಶತ್ರುಗಳ ತರ ಮಾತಾಡ್ತಿದ್ದೀರಾ. ಅವ್ರು ನನ್ ಕಟ್ಕೊಂಡಿದ್ದು, ನೀವ್ಯಾಕೆ ನನ್ನ ಹತ್ರ ಮಾತಾಡ್ತಿದ್ದೀರಾ? ಅಂಥದ್ದೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ನೀವಿಬ್ರೆ ಮಾತಾಡ್ಕೊಳ್ಳಿ, ನನ್ ಮುಂದೆ ಯಾಕೆ? ನಿನಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ. ಅತ್ತೆ, ನೀವೇ ಹುಚ್ಚುಚ್ಚಾಗಿ ಮಾತಾಡಿ ಅತ್ತಿಗೆಗೆ ಪೊಗರು ಅಂತಿದ್ದೀರಾ. ಹಲ್ಲುದ್ರಿಸ್ಬಿಡ್ತೀನಿ ಪ್ರಿಯಾ. ನನ್ನನ್ನ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀನಿ ಅಂತಿದ್ಯಾ? ಪ್ರಿಯಾ, ಅವ್ರ ಹತ್ರ ಮಾತಾಡ್ಬೇಡ. ಮೊದ್ಲೇ ಅವ್ರ ಬಾಯಿ ಸರಿ ಇಲ್ಲ. ಏನತ್ತೆ ನೀನು? ಏನಾದ್ರೂ ರಾದಂತ ಮಾಡದೆ ತೃಪ್ತಿ ಇರಲ್ವಾ ನಿನಗೆ? ಬೇರೆಯವ್ರಿಗೆ ನೋವು ಕೊಟ್ಟಿಲ್ಲ ಅಂದ್ರೆ ಸಂತೋಷ ಆಗಲ್ವಾ ನಿನಗೆ? ಈ ಅನಾಥೆನ ನೀನ್ ಕಟ್ಕೊಂಡು ನಾನ್ ತೊಂದ್ರೆ ಮಾಡ್ತಿದ್ದೀನಿ ಅಂತಿದ್ಯಲ್ಲ. ಸಂಬಂಧಿಕರನ್ನ ಬೇಕಾದವ್ರನ್ನ ಬಿಟ್ಟು ಹಿಂದೆ ಮುಂದೆ ನೋಡ್ದೇನೆ 3 ಗಂಟೆ ಕಟ್ಬಿಟ್ಟೆ. ಅದಕ್ಕೆ 2 ಸಲ ಮಗುನ ಕಳ್ಕೊಂಡು 3ನೇದಕ್ಕೆ ನಿಂತಿದೆ. ಇದಾದ್ರೂ ತೊಟ್ಲಕ್ ಬಂದ್ರೆ ಸಂತೋಷ. ಅವಳ ಅಮ್ಮನ ಹೋಲಿಕೆನೆ ಬಂತು ಅನ್ಕೋ, ಹೆಣ್ಣು ಮಗುನೇ ಹುಟ್ಟಿತು ಅನ್ಕೋ, ಅವಳ ವಂಶದ ತರ ನಿನ್ನ ವಂಶನೂ ನಿರ್ವಂಶ ಆಗುತ್ತೆ. ಇಲ್ಲಿ ನೋಡು, ಇಲ್ಲಿವರೆಗೂ ಮಾತ್ರ ನಿನ್ನ ಅತ್ತೆ ಮನೆ. ಇನ್ನು ಹೆಣ್ಣು ಮಗು ಹುಟ್ಟಿತು ಅನ್ಕೋ, ಈ ಕಡೆ ಅತ್ತೆ ಮನೆ, ಆ ಕಡೆ ತಾಯಿ ಮನೆ, 2 ಮುಗಿದೋಯ್ತು. ಬಾಯಿ ಮುಚ್ತೀಯಾ ಅಥವಾ ನನ್ ಕೈಗೆ ಕೆಲ್ಸ ಕೊಡು ಅಂತೀಯ? ಅಮ್ಮ ಅಮ್ಮ ಅಮ್ಮ, ಕೇಳಿಸ್ಕೊಂಡ ಕೃಷ್ಣ? ಅವ್ರು ಕೇಳಿಸ್ಕೊಳ್ಳೋದಲ್ಲ, ಮೊದ್ಲು ನೀನ್ ಕೇಳಿಸ್ಕೊ. ಮನುಷ್ಯನ್ಗೆ ಮೂರ್ಖತೆ ವಯಸ್ಸಾದ್ರೆ ಸಾಲಲ್ಲ, ಬುದ್ಧಿನೂ ನೆಟ್ಗಿರ್ಬೇಕು. ದೊಡ್ಡೋಳು ನೀನು, ಸೀಮಂತಕ್ ಬಂದು ನಮ್ಗೆ ಆಶೀರ್ವಾದ ಮಾಡ್ಬೇಕೆ ಹೊರತು ದ್ವೇಷ ಕಾರ್ತಾ ಇದೀಯಾ? ನಮಗ್ ನೋವಾಗುತ್ತೆ ಅನ್ನೋ ಯೋಚನೆನು ನೀನ್ ಮಾಡ್ದೆ ನಮಗೆ ಶಾಪ ಹಾಕ್ತಾ ಇದೀಯಾ? ಸೀಮಂತಕ್ ಬಂದಿದ್ಯಾ ಇಲ್ಲ ಬಾಯ್ಗ್ ಬಂದಾಗ ಮಾತಾಡಕ್ ಬಂದಿದ್ಯಾ? ನಾನಲ್ಲ, ಪಾಪದ ಗೋಡ ತುಂಬಿ ನೀನೇ ನಾಶ ಆಗೋಗ್ತೀಯ. ದುರ್ಗಾ,
ನೀನ್ ಕೋಪ ಮಾಡ್ಕೋಬೇಡ. ಅವ್ರು ಮಾತಾಡೋದೇ ಹಾಗೆ. ನೀವು ಸುಮ್ಮನೆ ಸೋದ್ರತ್ತೆ ಅಂತ ನೀವು ಸುಮ್ಮನಾಗ್ಬೋದು. ಇಂಥವ್ರನ್ನ ನಾನ್ ಮಾತ್ರ ಕ್ಷಮಿಸಲ್ಲ. ಸುಮ್ಮನೆ ಇದ್ರೆ ಬಾಯ್ಗ್ ಬಂದಾಗ ಮಾತಾಡ್ತಾರೆ. ನಮ್ಮನ್ನ ಕೈಲಾಗ್ದವ್ರು ಅನ್ಕೊಂಡಿದ್ದಾಳೆ. ಏನು ದೊಡ್ಡವರು ಚಿಕ್ಕವರನ್ನು ಮರ್ಯಾದೆ ಇಲ್ದಂಗ್ ಮಾತಾಡ್ತೀಯಾ? ನಿಮ್ ವಂಶ ಅಳಿಸೋಗಿರೋದು ನಿಜ ಅಲ್ವಾ? ಹೆಣ್ಣು ಮಗು ಆದ್ರೆ ಇಲ್ಲೂ ಅದೇ ಅಲ್ವಾ ಆಗೋದು? ಅತ್ತೆ, ನಿನ್ನಂತವಳು ಇರೋದ್ರಿಂದಾನೇ ಈ ವಂಶಕ್ಕೆ ಅನಿಷ್ಟ ಬಂದಿರೋದು. ನಿನ್ ಬುದ್ಧಿನೇ ನಿನ್ ಮಗಳಿಗೂ ಬಂದಿರೋದು. ಅದಕ್ಕೆ ನನ್ ಗಂಡ ಬೇಡ ಅಂದಿರೋದು. ನಿನ್ ಮಗಳ ಹಣೆ ಬರ ಸರಿ ಇಲ್ಲ ಅಂದ್ರೆ ಬೇರೆಯವ್ರು ಏನ್ ಮಾಡಕ್ಕಾಗತ್ತೆ? ಇಲ್ಲಿ ಕೇಳಿಸ್ಕೊಳೆ, ನನ್ನ ಮಗಳಿಗೆ ಏನಾದ್ರು ಅಂದ್ರೆ ಮರ್ಯಾದೆ ಇರಲ್ಲ. ನೀನ್ ನನ್ ಸೊಸೆಗನ್ಲಿಲ್ವಾ? ನಿನಗ್ ಮರ್ಯಾದೆ ಅಂದ್ರೆ ಏನಂತ ಗೊತ್ತಾ? ಅದ್ರ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿದ್ಯಾ? ಇವ್ರನ್ನ ಯಾಕೆ ಕರ್ದೆಮ್ಮ? ಮಾಡಿರೋ ಅವಂತರ ಆಡಿರೋ ಮಾತುಗಳನ್ನ ಮರ್ತು ಬಿಟ್ಟಿಯಾ? ಅವಳಿಗೆ ಫೋನ್ ಮಾಡಿ ನಾನ್ ಯಾಕೋ ಕರೀಲಿ? ಅವಳೇ ಫೋನ್ ಮಾಡಿ ಸೀಮಾ ಅಂತ ಅಲ್ವಂತ ಕೇಳಿದ್ಲು. ಹೌದು ಅಂದೆ ಅಷ್ಟೇ, ವಿಷಯ ಏನು ಹೇಳಿಲ್ಲ. ಇಂಥವ್ರನ್ನೆಲ್ಲ ಕರೆಯೋ ಅವಶ್ಯಕತೆ ಇಲ್ಲ ರೀ. ನೆಮ್ಮದಿಯಾಗಿರೋ ಸಂಸಾರನ ಹಾಳು ಮಾಡ್ಬೇಕು ಅಂತ ಹೀಗ್ ಹುಡ್ಕೊಂಡ್ ಬಂದು ಬಾಯಿಗೆ ಬಂದಾಗ ಮಾತಾಡಿ ಸಂತೋಷನ ಹಾಳು ಮಾಡ್ತಾರೆ. ನೀವೇನೋ ಸಂತೋಷನ ತುಳುಕಾಡ್ತಿದ್ದೀರಾ, ನಾನು ಬಂದು ಹಾಳು ಮಾಡ್ತಾ ಇದ್ದೀನಿ. ಯಾರು ಹಾಳು ಮಾಡ್ತಿದ್ದಾರೆ ಅಂತ ಎಲ್ರೂ ನೋಡ್ತಾನೆ ಇದಾರೆ ಇಲ್ಲಿ. ನೋಡ್ರಮ್ಮ, ನೋಡ್ರಿ. ನೀವ್ ಅಂದಿದ್ ಮಾತುಗಳಿಗೆ ನಾನಾಗಿದ್ದಕ್ಕೆ ಮಾತಲ್ಲೇ ಉತ್ತರ ಕೊಡ್ತಾ ಇದ್ದೀನಿ. ಬೇರೆಯವ್ರಾಗಿದ್ರೆ ನೋಡ್ರಿ, ನಾನು ಇಲ್ಲಿ ತನಕ ಗಂಡು ಮಗುನ ಹೆಣ್ಮಗುನ ಅಂತ ಯೋಚನೆನೇ ಮಾಡಿಲ್ಲ. ತಾಯಿ ಆದ್ರೆ ಸಾಕು ಅಂತ ಸಂಭ್ರಮ ಪಟ್ಟೆ. ಆದ್ರೆ ನಿನ್ ಮಾತು ನನ್ನ ತುಂಬಾನೇ ಕಾಡ್ತಾ ಇದೆ. ಆ ದೇವ್ರ ಹತ್ರ ಹೆರಿಗೆ ಸುಸೂತ್ರವಾಗ್ಲಿ ಅಂತ ಕೇಳ್ಕೊಂಡೆ ಹೊರತು ಗಂಡ್ ಮಗುನೇ ಕೊಡು ಅಂತ ಕೇಳ್ಕೊಳ್ಳಿಲ್ಲ. ಆದ್ರೆ ಈಗ ಗಂಡು ಮಗುನೇ ಕೊಡು ಅಂತ ದೃಢವಾಗಿ ಬೇಡ್ಕೋತೀನಿ. ಖಂಡಿತವಾಗ್ಲೂ ಗಂಡು ಮಗುನೇ ಹೆರ್ತೀನಿ ಅಂತ ಹೇಳ್ತೀನಿ. ಇಲ್ ಕೇಳು ಮಂಗಳಗಿರಿ ಮಂಗಳಾಂಬ, ಗಂಡು ಮಗುನ ಹೆತ್ತು ನಿನಗ್ ತೋರ್ಸಿ ಇವ್ರ ಸೋದ್ರತ್ತೆ ಅಂತ ರೇಷ್ಮೆ ಸೀರೆ ಚಿನ್ನದ ಬಳೆ ತೊಡಿಸ್ತೀನಿ. ಮುಂದಿನ ಸಲ ಬರುವಾಗ ನಿನ್ ಮಗಳನ್ ಕರ್ಕೊಂಡ್ ಬಾ. ನನ್ನ ಅದೃಷ್ಟನ ಕಣ್ಣಾರೆ ಕಂಡು ಇಬ್ರು ಹೊಟ್ಟೆ ಹೊರ್ಕೊಂಡ್ ಸಾಯ್ರಿ. ಸುಮ್ನಿರ್ತೀವಿ ಅಂದ್ರೆ ನೀವು ಬೇಕಾದಷ್ಟು ನೋವು ಕೊಡ್ತೀರಾ. ನೀವಂದ ಹಾಗೆ ಹೆಣ್ಣು ಮಗು ಏನಾದ್ರೂ ಹುಟ್ಟಿ ನನ್ನಿಂದಾಗಿ ಈ ವಂಶ ಅಳಿಸೋಗೋ ಪರಿಸ್ಥಿತಿ ಬಂದ್ರೆ ನಾನ್ ಸತ್ತಾದ್ರೂ ಈ ವಂಶನ ಉಳಿಸ್ತೀನಿ ಹೊರತು ಹೆಣ್ಮಗುನ ಮಾತ್ರ ನಾನ್ ಹೆರಲ್ಲ. ದುರ್ಗಾ, ಏನ್ ಮಾತಾಡ್ತಿದೀಯ? ಏನ್ರಿ ಇವ್ರಿಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ರೀ? ನಿಮ್ಮೆಲ್ರ ಹತ್ರ ನಾನು ಬೇಡ್ಕೊತಾ ಇದ್ದೀನಿ, ನೀವೆಲ್ರೂ ನನ್ಗೆ ಗಂಡ್ ಮಗುನೇ ಹುಟ್ಲಿ ಅಂತ ಆಶೀರ್ವಾದ ಮಾಡಿ. ದೇವತೆಗಳು ಕೂಡ ನನ್ಗೆ ಹಾಗೆ ಆಶೀರ್ವಾದ ಮಾಡ್ಬೇಕು. ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ಬೇಕು. ಇವರು ಸಹಿಸ್ಕೊಳಕ್ಕಾಗ್ದೆ ಕಿವಿ ಮುಚ್ಕೊಳ್ಳೋ ತರ ಜೋರಾಗಿ ಕೇಳೋ ತರ ಆಶೀರ್ವಾದ ಮಾಡಿ. ರೇಷ್ಮೆ ಸೀರೆ ಒಡವೆಗಳು ನನಗಿಷ್ಟ ಇಲ್ಲ. ನಿಮ್ ಅತ್ತೆ ಮನೆಯಿಂದ ಒಂದ್ ರೇಷ್ಮೆ ಸೀರೆ ಕೊಡಕ್ಕಾಗ್ಲಿಲ್ವಾ? ತುಂಬು ಗರ್ಭಿಣಿ ನನ್ನ ಸೊಸೆ ಜೊತೆ ನಿಲ್ಲಿಸ್ಕೊಂಡ್ರು ನೀನು ದೃಷ್ಟಿ ತೆಗಿತಿದ್ಯಾ? ಅವಳಿಗಿರೋ ದೋಷ ಇವಳಿಗೆ ಬಂದ್ಬಿಟ್ರೆ ನಿಮ್ ಉಪ್ಪು ತಿಂದು ಋಣ ನಿಮ್ಮೊಳಾಗಿ ನನ್ಗೈತೆ ಅಮ್ಮ. ನಿಮ್ ಪರವಾಗಿ ನಿಮ್ ನಾದ್ನಿ ಆ ಪ್ರಿಯ ಏನಾದ್ರು ಮಾತಾಡಿದ್ಲಾ? ಹೋಗ್ಲಿ ಉಸಿರಾದ್ರೂ ಬಿಟ್ಲಾ? ತನಗ್ ಮಗ ಆಗ್ತೈತೆ ಅಂತ ಒಪ್ಕೊಂಡ್ಬಿಟ್ಲು. ನಿಮ್ಮೇಲೆ ಒಂಚೂರು ಕನಿಕರನೇ ಇಲ್ಲ. ಈಗ್ಲಾದ್ರೂ ಯಾರ್ಯಾರಿಗೆ ಎಂತೆಂತ ಬುದ್ಧಿ ಐತೆ ಅಂತ ತಿಳ್ಕೊಳ್ಳಿ ಅಮ್ಮ. ಆ ಮುದುಕಿ ಹಾಳಾಗ್ ಹೋಗ್ಬಿಡ್ಲಿ. ನಿಮ್ಗೆ ಗಂಡ್ ಮಗನೇ ಆಗ್ತೈತೆ, ಸರಿನಮ್ಮ? ನೋಡಿ, ಹುಷಾರಾಗಿ ಶಾಂತವಾಗಿ ಮಲ್ಕೊಳ್ಳಿ. ಹಾ, ದುರ್ಗಾ, ಬೆಳಿಗ್ಗೆಯಿಂದ ತುಂಬಾ ಸುಸ್ತಾಗಿರ್ತೀಯ. ಇಷ್ಟೊತ್ತಾದ್ರೂ ಇನ್ನೂ ಮಲಗಿಲ್ವಲ್ಲ? ನಿದ್ದೆ ಬರ್ತಾ ಇಲ್ಲ ರೀ. ಅತ್ತೆ ಆಡಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅತ್ತೆ ಮಾತುಗಳ? ಅದೇನಾದ್ರೂ ಮರೆಯೋ ಅಂತ ಮಾತುಗಳ?
ಮನಸ್ಸನ್ನ ಕಾಡ್ತಾ ಇದೆ ರೀ. ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನು ಮಾತಾಡ್ದಿಯಲ್ಲ ಬಿಡು. ಎಷ್ಟೊಂದು ಕೋಪ ಮಾಡ್ಕೊಂಡೆ. ನನಗೆ ತುಂಬ ಭಯ ಆಯ್ತು. ನೀನು ಅವ್ರ ಮಾತೆಲ್ಲ ತಲೆಗೆ ಹಾಕೊಂಡು ಪ್ರತಿಜ್ಞೆ ಯಾಕೆ ಮಾಡ್ದೆ? ನನ್ ಪ್ರತಿಜ್ಞೆನ ಪಕ್ಕಕ್ಕಿಡಿ. ಮೊದಲು ನಿಮ್ಮ ಪೊಲೀಸ್ ಪವರ್ ತೋರಿಸಿ. ಅವ್ರ ಮೇಲೆ ಏನಾದರೂ ಕೇಸ್ ಹಾಕಿ ಜೈಲಲ್ಲಿ ಕೂರಿಸು ಅಂತೀಯಾ? ಅಷ್ಟು ಚೀಪಾಗಿ ಯೋಚನೆ ಮಾಡಲ್ಲ ರೀ. ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಕೂಡ್ಲೇ ನನಗೆ ಸ್ಕ್ಯಾನಿಂಗ್ ಮಾಡಿಸಿ. ಸ್ಕ್ಯಾನಿಂಗ? ಹೌದು ರೀ. ಹುಟ್ಟೋದು ಗಂಡು ಮಗುನ ಹೆಣ್ಮಗುನ ಅಂತ ನನಗೆ ಗೊತ್ತಾಗ್ಬೇಕು. ದುರ್ಗಾ, ಕಾನೂನಿಗೆ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡಲ್ಲ. ಏನ್ರಿ, ನನಗೋಸ್ಕರ ಅಷ್ಟಾದ್ರೂ ಮಾಡ್ರಿ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಆದರೆ ತಪ್ಪು ಮಾಡಲ್ಲ. ನನ್ನ ಯೂನಿಫಾರ್ಮ್ಗೆ ನಾನು ದ್ರೋಹ ಮಾಡಲ್ಲ. ಗಂಡ ಹೆಣ್ಣ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನಮ್ಗೆ ಯಾವುದಾದ್ರೂ ಒಂದೇ ದುರ್ಗಾ. ನಾವು ಯಾರ್ದೋ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗಲ್ಲ, ಆಗಲ್ಲ. ನಮ್ಮ ವಂಶ ನನ್ನಿಂದಾಗಿ ಅಳಿಸ್ ಹೋಗ್ಬಾರ್ದು ರೀ. ಹಾಗಾಗ್ಬಾರ್ದು. ಹುಚ್ಚರ ತರ ಮಾತಾಡಬೇಡ ದುರ್ಗಾ. ಹುಚ್ಚೆ. ಗಂಡ್ ಮಗುನೇ ಹೆರ್ಬೇಕು ಅನ್ನೋ ಹುಚ್ಚು. ಒಂದು ವೇಳೆ ಹೆಣ್ಣು ಮಗುನೇ ಆದ್ರೆ ಸತ್ತು ಹೋಗ್ಬಿಡ್ತೀನಿ. ಹೆರೋಕ್ಕಿಂತ ಮುಂಚೆ ಕಣ್ಣು ಮುಚ್ಚಿಬಿಡ್ತೀನಿ. ಮಗುನ ಸಾಯಿಸೋದಕ್ಕಿಂತ ಆತ್ಮಹತ್ಯೆ ಪಾಪ ಅಲ್ಲ. ಪ್ಲೀಸ್ ದುರ್ಗಾ, ಈ ಥರ ಎಲ್ಲ ಮಾತಾಡಬೇಡ. ನನಗೆ ತಡ್ಕೊಳಕ್ಕಾಗಲ್ಲ. ಗಂಡು ಹೆಣ್ಣಿಗೆ ವ್ಯತ್ಯಾಸ ಇದೆಯಾ? ನೀನು ಅನಾವಶ್ಯಕವಾಗಿ ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡಬೇಡ. ಈ ಓವರ್ ಎಮೋಷನ್ಸೇ ಮನುಷ್ಯರನ್ನ ಡಿಪ್ರೆಷನ್ ತಗೊಂಡೋಗೋದು. ನೀನು ದೇವ್ರ ಮೇಲೆ ಇಟ್ಟಿರೋ ನಂಬಿಕೆನೆ ನಿನಗೆ ಗಂಡು ಮಗು ಹುಟ್ಟೋ ಥರ ಮಾಡುತ್ತೆ. ನೀನೇನು ವರಿ ಮಾಡ್ಕೋಬೇಡ. ನನಗೂ ಗಂಡು ಮಗು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ನನಗೂ ಕೂಡ ಹಾಗೆ ದೇವರು ಕೂಡ ನಿರ್ಧಾರ ಮಾಡೋ ಹಾಗೆ ಮಾಡಿ. ದೇವರು ನಿರ್ಧಾರ ಮಾಡೋ ಥರ ಮಾಡಬೇಕಾ? ಹೇಗೆ? ಅದನ್ನು ಹೇಗೆ ಮಾಡೋದು? ಅಷ್ಟಕ್ಕೂ ನಾನೇನು ಮಾಡಬೇಕು ಹೇಳು ದುರ್ಗಾ? ಇವತ್ತಿಂದ ನನಗೆ ಹೆರಿಗೆ ಆಗೋ ತನಕ ಪೂಜೆ, ಯಜ್ಞ, ಯಾಗ, ಹೋಮ, ಅರ್ಚನೆ, ಅಭಿಷೇಕ, ದೀಪ, ಧೂಪ, ಆರತಿ, ಕೈಂಕರ್ಯಗಳು ಎಲ್ಲಾನು ಮಾಡಿಸ್ಬಿಡಿ. ನಾನು ಗಂಡು ಮಗುನ ಹೇರೋ ತರ ದೇವರು ನನ್ನನ್ನ ಆಶೀರ್ವದಿಸ್ಬೇಕು. ನನ್ನನ್ನು ಆಶೀರ್ವದಿಸ್ಬೇಕು. ಮಾಡ್ತೀರಾ ನನಗೋಸ್ಕರ? ಎಲ್ಲ ಮಾಡ್ತೀನಿ. ನೀನು ರಿಲ್ಯಾಕ್ಸ್ ಆಗು. ಆದರೆ ನೀನು ಟೆನ್ಷನ್ ಮಾಡ್ಕೋಬಾರ್ದು, ಸರಿನಾ? ನನಗೆ ಗಂಡು ಮಗು ಬೇಕು ರೀ. ಗಂಡು ಮಗು ಬೇಕು ರೀ. ದುರ್ಗಾ, ಬಾ ಈಗ ನಿದ್ದೆ ಮಾಡು. ಆತ್ಮಹತ್ಯೆ ಪಾಪ ಅಲ್ಲ. ಆತ್ಮಹತ್ಯೆ ಪಾಪ ಅಲ್ಲ. ದುರ್ಗನ್ ಪರಿಸ್ಥಿತಿ ನೋಡ್ತಿದ್ರೆ ತುಂಬ ಭಯ ಆಗ್ತಿದೆ. ಅದರಲ್ಲೂ ಈಗಾಗಲೇ 2 ಸಲ ಅಬಾರ್ಷನ್ ಆಗಿದೆ. ಈಗಿರೋ ಟೆನ್ಷನಿಂದ ಡೆಲಿವರಿ ಇನ್ನೂ ಕಷ್ಟ ಆಗ್ಬೋದು. ಹೇಗಾದರೂ ಅವಳ ಚಿಂತೆನ ಮರೆಸ್ಬೇಕು.
ಅಣ್ಣ ಅತ್ತಿಗೆಗೆ ಹಾಲು ತಗೊಂಡು ಬಂದಾಗ ನಿಮ್ಮ ಮಾತುಗಳು ಕೇಳಿಸ್ಕೊಂಡೆ. ಸಾರಿ. ಕರೀದೇ ಇರೋ ಸೀಮಂತಕ್ಕೆ ಬಂದು ನಮ್ಮತ್ತೆ ಅತ್ತಿಗೆಗೆ ಬೇಡದೇ ಇರೋ ಮಾತುಗಳನ್ನಾಡಿ ಸಮಸ್ಯೆ ಹುಟ್ಟಾಕ್ ಹೋದ್ರು. ನಿನ್ನ ಅತ್ತಿಗೆನ ನೋಡ್ತಾ ಇದ್ರೆ ಭಯ ಆಗುತ್ತೆ, ನೋವಾಗ್ತಿದ್ಯಮ್ಮ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಅಣ್ಣ, ಎಲ್ರಿಗೂ ಧೈರ್ಯ ಹೇಳ್ಬೇಕಾಗಿರೋ ನೀವೇ ಹೀಗೆ ಭಯ ಪಟ್ರೆ ಹೇಗೆ? ನಾನು ಎಷ್ಟೇ ಧೈರ್ಯವಂತನಾಗಿದ್ರು ನಾನು ಒಬ್ಬ ಮನುಷ್ಯನೇ. ಪ್ರೀತಿ ಪಾತ್ರರನ್ನ ಈ ರೀತಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ. ಅವಳಿಗಾಗ್ತಿರೋ ಈ ಟೆನ್ಷನಿಂದ ಡೆಲಿವರಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಒಂದು ವೇಳೆ ಅವಳಿಗೆ ಆಗ್ಬಾರ್ದೇನಾದ್ರೂ ಆಗ್ಬಿಟ್ರೆ, ಅವಳಿಗೆ ಗಂಡು ಮಗುನೇ ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಅವಳು ಅನ್ಕೊಂಡಿದ್ದಾಗದೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಣ್ಣ, ಅವಳನ್ನ ನಾನು ಕಳ್ಕೋಬೇಕಾಗತ್ತೆ. ಅವಳಿಲ್ದೆ ನಾನು ಬದುಕಿರಕ್ಕಾಗಲ್ಲ ಅಮ್ಮ. ಅಣ್ಣ, ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅತ್ತಿಗೆ ಆಸೆನ ಆ ಭಗವಂತ ಖಂಡಿತ ಈಡೇರಿಸ್ತಾನೆ ಅಣ್ಣ. ಅತ್ತಿಗೆ ಆಸೆ ಪಟ್ಟಿದ್ದನ್ನೆಲ್ಲ ಮಾಡಿಸು. ಅತ್ತಿಗೆ ಹೊಟ್ಟೆಲಿ ರಾಜ್ಕುಮಾರನಂತ ಮಗ ಇದ್ದಾನೆ. ಹಾ, ಇದೇ ಮಾತನ್ನ ಈಗಷ್ಟೇ ನಿನ್ನ ಅತ್ತಿಗೆಗೆ ಹೇಳ್ದೆ ಅಮ್ಮ. ಅದೇ ಧೈರ್ಯನ ನನ್ನ ಮುದ್ದು ತಂಗಿ ನನಗೆ ತುಂಬ್ತಿದ್ದಾಳೆ. ನಿನ್ ಬಾಯಿ ಮಾತು ನಿಜ ಆಗ್ಬಿಟ್ರೆ ನನಗಿಂತ ಅದೃಷ್ಟವಂತ ಯಾರೂ ಇರಲ್ಲಮ್ಮ. ಅಚ್ಚರಿ, ಪ್ರಸಾದ್ ಎಲ್ಲಿ? ಏನೋ ಕೆಲಸ ಇದೆ, ಈಗ ಬಂದೆ ಅಂತ ಹೋಗಿದಾರಣ್ಣ. ನನಗೆ ಗೊತ್ತಿಲ್ದಿರೋ ಕೆಲಸ ಅವನಿಗೇನಿದೆ? ಅಲ್ಲಿ ನೋಡಿ ಅಣ್ಣ, ಬಂದೇ ಬಿಟ್ರು. ಅಯ್ಯೋ, ಏನಂದ್ರೆ? ಏನ್ರಿ ಇದು? ನಿನ್ ಡ್ಯೂಟಿಲಿದ್ಯಾ ಬಾವ? ಡ್ರಂಕ್ ಅಂಡ್ ವಾಕ್ ಚೆಕ್ ಮಾಡ್ತಿದ್ದೀನಿ. ಅದೇನ್ ಬಾವ? ಮತ್ತಿದೇನು? ಒಂದ್ ಕೇಸ್ ಡೀಲ್ ಮಾಡೋದಕ್ಕೆ ಹೋಗಿದ್ದೆ. ಯಾವ ಕೇಸು? ಸೆಕ್ಷನ್ ನಂಬರ್ 319, 320, 321, 354, 498, 509. ಹಾಗಾದ್ರೆ ನಿನ್ ಮೇಲೆ 510 ಕೇಸ್ ಹಾಕ್ಬೇಕಾಗತ್ತೆ. ಅದೇನ್ ಬಾವ? ನಾನು ಸಾಕ್ ಸುಮ್ನಿರಿ. ಕೇಸ್ ಅಂತೆ ಕೇಸು. ಕೆಲ್ಸ ಇದೆ, ಈಗ ಬಂದೆ ಅಂತ ಹೋಗಿದ್ದೆ. ಇದೇ ಕೆಲ್ಸನಾ? ಅದಲ್ಲ ಪ್ರಿಯಾ, ನೀನ್ ನಿಂತ್ಕೊ ನಿಮಿಷ. ಪ್ರಿಯಾ, ನೀನ್ ಸುಮ್ನಿರು. ಮೊದಲು ಹೋಗಿ ಮಜ್ಜಿಗೆ ತಗೊಂಬ. ಆ ಕೇಸ್ ಯಾವುದು ಅಂತ ನಾನು ನೋಡ್ತೀನಿ. ನೀನು ಹೊರಡಮ್ಮ. ಇವರೇನು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ? ಯಾರಣ್ಣ? ಇನ್ಯಾರು? ಮಂಗಳಗಿರಿ ಅತ್ತೆ. ಇನ್ನೂ ಏನೋ ಹೇಳಕ್ಕೆ ಮರ್ತಿದ್ರು ಅನ್ಸುತ್ತೆ. ಏನತ್ತೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಯಾರೋ ಅದು ಬಾಗಿಲು ಬಡ್ದಿದ್ದು? ನೀನಾ? ಇಷ್ಟೊತ್ತಲ್ಲಿ ಯಾಕೋ ಬಂದಿದ್ಯಾ? ಸ್ಪೆಷಲ್ ಡ್ಯೂಟಿ. ಏನೇ ಅಮಂಗಳಮ್ಮ? ಏನು ಅಮಂಗಲನ? ಇಲ್ಲ ಅಂದ್ರೆ ಶ್ರೀ 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 ಮಂಗಳಗಿರಿ ಮಂಗಳಮ್ಮ ಅಂತ ಕೂಗಿ ಸೆಲ್ಯೂಟ್ ಮಾಡಿ ಕೈ ಕಟ್ಕೊಂಡು ನಿಂತ್ಕೊಬೇಕಾ? ನಮ್ಮನೆಗೆ ಬಂದು ಏನ್ ಮಾಡ್ದೆ? ಇಲ್ಲೋಡೋ ಪ್ರಸಾದ, ದೊಡ್ಡೋರು ಅನ್ನೋ ಮರ್ಯಾದೆ ಇಲ್ದೆ ಏನೋ ಮಾತಾಡ್ತಿದ್ಯಾ? ಬುದ್ಧಿ ಇಲ್ದೆ ಮಾತಾಡೋ ನಿನ್ಗೆ ಮರ್ಯಾದೆ ಕೊಡ್ಬೇಕಾ? ನನ್ ಚರ್ಮ ಸುಲ್ದು ಚಪ್ಪಲಿ ಮಾಡಿದ್ರು ಕೂಡ ಆ ಮನೆ ಋಣ ತೀರ್ಸಕ್ಕಾಗಲ್ಲ ಗೊತ್ತಾ?
ಈ ಅನಾಥನ್ನ ನಮ್ಮ ಮಾವನವ್ರು ಬೆಳೆಸಿ ಊಟ ಹಾಕಿ ಸಾಕ್ತಾ ಇದ್ದಿದ್ರೆ ನಾನಿದ್ದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ್ಲೂ ಸತ್ತೋಗಿರ್ತಿದ್ದೆ. ತುತ್ತು ಕೊಟ್ಟು ಮುದ್ದು ಮಾಡಿ ಅವ್ರ ಮಕ್ಕಳು ಸಮಾನವಾಗಿ ಬೆಳೆಸಿದ್ರು. ಅದಕ್ಕೆ ಆ ಕುಟುಂಬ ಅಂದ್ರೆ ನನಗೆ ಅಷ್ಟು ಪ್ರೀತಿ. ನಾನು ಆ ಮನೆ ಸಾಕು ನಾಯಿ ಕಡೆ. ಇನ್ನೊಂದ್ಸರಿ ಎಕ್ಸ್ಟ್ರಾ ಮಾತಾಡಿದ್ರೆ ಎನ್ಕೌಂಟ್ರ್ ಮಾಡ್ಬಿಡ್ತೀನಿ.